ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೊಜ್ಜು ಕರಗಿಸಿ ದೇಹವನ್ನು ಫಿಟ್ ಆಗಿ ಇರಿಸಿಕೊಳ್ಳಲು ಕೆಲವೊಂದು ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. 1 ಗ್ಲಾಸ್ ನೀರಿಗೆ ಅರ್ಧ ಚಮಚ ಶುಂಠಿ ಹಾಕಿ, 2 ತುಂಡು ಚಕ್ಕೆ, 2 ಏಲಕ್ಕಿ, ಅರ್ಧ ಚಮಚ ಮೆಂತ್ಯೆ, ಜೀರಿಗೆ, ಕೊನೆಯಲ್ಲಿ ಓಂ ಹಾಕಿ 5 ನಿಮಿಷ ಕುದಿಸಿ ಸೋಸಿ ಅರ್ಧ ಲಿಂಬೆ ಹಿಂಡಿ ಕುಡಿಯಿರಿ. 15 ದಿನದಲ್ಲಿ ಬೊಜ್ಜು ಕಡಿಮೆ ಆಗುತ್ತದೆ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರನ್ನು ಸೇರಿಸಿ ಅದಕ್ಕೆ 2 ರಿಂದ 3 ಲವಂಗ, 1 ಇಂಚು ಚಕ್ಕೆ ಹಾಕಿ ಮೀಡಿಯಂ ಉರಿಯಲ್ಲಿ ಇದನ್ನು 10 ನಿಮಿಷ ಚೆನ್ನಾಗಿ ಕುದಿಸಿ. 2 ಗ್ಲಾಸ್ ನೀರು 1 ಗ್ಲಾಸ್ ನೀರು ಆಗುವವರೆಗೂ ಕುದಿಸಿದರೆ ಸಾಕಾಗುತ್ತೆ. ನಂತರ ಇದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಮೀಡಿಯಂ ಗಾತ್ರದ ಲಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದನ್ನು ನೀವು ಬೆಳಿಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇದರಿಂದ ಬಹುಬೇಗ ಹೊಟ್ಟೆ ಕರಗುವುದಕ್ಕೆ ಸಹಾಯ ಆಗುತ್ತದೆ. ನಿಮಗೆ ಆಸಿಡಿಟಿ ತೊಂದರೆ ಇದ್ದರೆ ಈ ಡ್ರಿಂಕನ್ನು ಬಳಸಬೇಡಿ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಿ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ನಂತರ ಅದಕ್ಕೆ ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಗ್ಲಾಸಿಗೆ ಹಾಕಿಕೊಳ್ಳಿ. ನಂತರ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಈ ರೀತಿ ತಯಾರಿಸಿದ ಡ್ರಿಂಕನ್ನು ಬರೀ ಹೊಟ್ಟೆಯಲ್ಲಿ ಕುಡಿಯಬೇಕು. ಆಗ ಮಾತ್ರ ರಿಸಲ್ಟ್ ಸಿಗಲು ಸಾಧ್ಯ. ಆಸಿಡಿಟಿ ಇರುವವರಾದರೆ ಈ ಡ್ರಿಂಕನ್ನು ತೆಗೆದುಕೊಳ್ಳಬೇಡಿ. ಸೌತೆಕಾಯಿಯನ್ನು ಪ್ರತಿ ದಿವಸವೂ ಕೋಸಂಬರಿ ಮಾಡಿ ಸೇವಿಸುತ್ತಾ ಬರಲು ಬೊಜ್ಜು ಕರಗುವುದು. ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ 1 ಚಮಚ ತುಪ್ಪ ತಿಂದರೆ ದೇಹದಿಂದ ವಿಷಕಾರಿ ಅಂಶ ತೆಗೆದುಹಾಕುತ್ತೆ. ದೇಹದ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಪಾತ್ರೆಗೆ 2 ಗ್ಲಾಸ್ ನೀರನ್ನು ಸೇರಿಸಿ ಅದಕ್ಕೆ 1 ಚಮಚ ಸೋಂಪು, ಅರ್ಧ ಚಮಚ ಓಂ, 1 ಚಮಚ ಜೀರಿಗೆ ಹಾಕಿ 5 ನಿಮಿಷ ಕುದಿಸಿ ಸೋಸಿ 20 ದಿನಗಳ ಕಾಲ ಕುಡಿದರೆ ದೇಹದ ಹಾಗೂ ಹೊಟ್ಟೆಯ ಬೊಜ್ಜು ಮಂಜಿನಂತೆ ಕರಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿಗೆ ಜೀರಿಗೆ ಪುಡಿ, ಉಪ್ಪು, ಲಿಂಬೆ ರಸ ಹಾಕಿ ಕುಡಿದ್ರೆ ಹೊಟ್ಟೆ ಕೊಬ್ಬು ಕಡಿಮೆಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ. ಊಟದ ಜೊತೆ ಸೌತೆಕಾಯಿ ತಿಂದರೆ ನಿಮ್ಮ ತೂಕ ಕಡಿಮೆಯಾಗುತ್ತದೆ. ಪೌಷ್ಟಿಕಾಂಶದ ಆಹಾರ ಸೇವನೆ ಆರೋಗ್ಯವಾಗಿ ತೂಕವನ್ನು ಇಳಿಸಿಕೊಳ್ಳಲು ತುಂಬಾನೇ ಸಹಾಯ ಮಾಡುತ್ತದೆ. ಒತ್ತಡ ಕಡಿಮೆಯಾದರೆ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಂದು ಒಳ್ಳೆಯ ಆರೋಗ್ಯಕರ ನಿದ್ರೆ ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ತುಂಬಾನೇ ಸಹಾಯ ಮಾಡುತ್ತದೆ. ಒಂದು ಆರೋಗ್ಯಕರ ವ್ಯಾಯಾಮ ನಮ್ಮ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 1 ಗ್ಲಾಸ್ ಬಿಸಿ ನೀರಿಗೆ ಅರ್ಧ ಲಿಂಬೆ ರಸ ಹಾಕಿ 1 ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯಬೇಕು. ದೇಹದ ತೂಕ ಕಡಿಮೆಯಾಗುತ್ತದೆ. ಪ್ರತಿದಿನವೂ ಚಪಾತಿಗಳನ್ನು ಮಾತ್ರ ಸೇವಿಸುತ್ತಾ ಹಸಿ ತರಕಾರಿ ಸೇವಿಸಲು ಬೊಜ್ಜು ಕರಗುವುದು. ಪ್ರತಿದಿನವೂ ಬೆಳಿಗ್ಗೆ ಹೊತ್ತು 10 ಕರಿಬೇವಿನ ಎಲೆಗಳನ್ನು ತಿಂದು ನೀರು ಕುಡಿಯುವುದರಿಂದ ಬೊಜ್ಜು ಕರಗುವುದು. ವಯಸ್ಸಿಗೆ ಅನುಗುಣವಾಗಿ ಮೈ ಬೆವರಿಸುವ ವ್ಯಾಯಾಮ ಮಾಡುವುದು, ದೀರ್ಘವಾದ ಉಸಿರಾಡುವುದು, ಪ್ರಾಣಾಯಾಮವನ್ನು ಮಾಡುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ. ಅಮೃತ ಬಳ್ಳಿಯನ್ನು ಕುಟ್ಟಿ ರಸವನ್ನು ಹಿಂಡಿ ಅದಕ್ಕೆ 1 ಚಮಚ ಜೇನು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು. ದೇಹಕ್ಕೆ ಬೇಕಾದಷ್ಟು ಆಹಾರ ಸೇವಿಸಿದರೆ ಬೊಜ್ಜು ಮೈ ಆಗುವುದಿಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವಿಸುವುದರಿಂದ ಹೊಟ್ಟೆ ಮೇಲೆ, ಸೊಂಟ ಮೇಲೆ ಮಾಂಸಖಂಡಗಳು ಬೆಳೆದು ಬೊಜ್ಜು ಮೈ ಆಗುತ್ತದೆ. ಹುರುಳಿ, ಜೋಳ, ಹೆಸರು, ಮೊಸರಿನ ತಿಳಿ ನೀರು, ಜೇನುತುಪ್ಪವನ್ನು ಆಹಾರದಲ್ಲಿ ಬಳಸಬೇಕು. ಬೆಳಿಗ್ಗೆ ಎದ್ದು 1 ಲೋಟ ನೀರಿಗೆ ಜೇನು ಬೆರೆಸಿ ಕುಡಿಯಬೇಕು. 1 ಲೋಟ ನೀರಿಗೆ ಲಿಂಬೆ ರಸ ಸೇರಿಸಿ ಕುಡಿಯಬೇಕು. ನುಗ್ಗೆ ಸೊಪ್ಪನ್ನು ಪ್ರತಿದಿನವೂ ಸೇವಿಸುತ್ತಾ ಬರಲು ಬೊಜ್ಜು ಕರಗುವುದು. ಸೂರನ್ ಗಡ್ಡೆಯನ್ನು ಪ್ರತಿದಿನ ಆಹಾರದಲ್ಲಿ ಸೇವಿಸುವುದು ಅಥವಾ ಅದನ್ನು ಒಣಗಿಸಿ ಪುಡಿ ಮಾಡಿ 1 ಚಮಚ ಜೇನಿನೊಡನೆ ಅಥವಾ ಬಿಸಿ ನೀರಿನಲ್ಲಿ ಕುಡಿಯಬೇಕು. ಪ್ರತಿದಿನವೂ ಬೆಳಿಗ್ಗೆ ಎದ್ದು 1 ಹಿಡಿಯಷ್ಟು ಎಳ್ಳು ತಿಂದು ನೀರು ಕುಡಿದರೆ ಮೈ ಕೃಶವಾಗುವುದು. ಪ್ರತಿದಿನವೂ ಬೆಳಿಗ್ಗೆ ಒಂದೊಂದು ಟೊಮೆಟೊ ಹಣ್ಣನ್ನು ಸೇವಿಸಲು ತೂಕ ಕಡಿಮೆಯಾಗುವುದು. ಸಿಹಿ ಕುಂಬಳಕಾಯಿಯನ್ನು ದಿನವೂ ಆಹಾರದಲ್ಲಿ ಸೇವಿಸುತ್ತಾ ಬರಲು
ತೂಕ ಕಡಿಮೆಯಾಗುವುದು. ಬೂದು ಕುಂಬಳಕಾಯಿಯನ್ನು ಆಹಾರದಲ್ಲಿ ಉಪಯೋಗಿಸುತ್ತಾ ಬಂದರೂ ತೂಕ ಕಡಿಮೆಯಾಗುತ್ತದೆ. ಪ್ರತಿದಿನವೂ ರಾಗಿಯನ್ನು ಆಹಾರವಾಗಿ ಉಪಯೋಗಿಸುತ್ತಾ ತುಪ್ಪ, ಎಣ್ಣೆ, ಬೆಣ್ಣೆಗಳನ್ನು ಸೇವಿಸದೇ ಇದ್ದರೆ ದೇಹ ತೆಳ್ಳಗಾಗುತ್ತದೆ. ಮಜ್ಜಿಗೆಯನ್ನು 1-2 ತಿಂಗಳು ಬಿಡದೆ ಕುಡಿಯುತ್ತಿದ್ದರೆ, ಕೊಬ್ಬಿನ ಆಹಾರ ಸೇವಿಸದಿದ್ದರೆ ತೂಕ ಕಡಿಮೆಯಾಗುವುದು. ಬೆಳ್ಳುಳ್ಳಿ ಪಾಯಸವನ್ನು ಕುಡಿಯುತ್ತಾ ಬಂದರೆ ಬೊಜ್ಜು ಕರಗುವುದು. ಸೋರೆಕಾಯಿ 200 ಗ್ರಾಂ, 1 ನೆಲ್ಲಿಕಾಯಿ, ತುಳಸಿ ಎಲೆ 5-7, ಪುದೀನ 5-6 ಎಲೆಗಳು, ಕರಿಮೆಣಸು 1 ಪಿಂಚ್, ಶುಂಠಿ 1 ಇಂಚು. ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿ ಅರ್ಧ ಕಪ್ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ನಂತರ ಶೋಧಿಸಿ ಲಿಂಬೆ ರಸ ಸೇರಿಸಿ ಕುಡಿಯಬೇಕು. ಈ ರಸವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ವಾರಕ್ಕೆ 3-4 ಬಾರಿ. ರಾತ್ರಿ ಮಲಗುವಾಗ 1 ಗ್ಲಾಸ್ ಮೊಸರಿಗೆ 1 ಚಮಚ ಮೆಂತ್ಯ ಸೇರಿಸಿ ರಾತ್ರಿ ನೆನೆಸಿ ಇಡಬೇಕು. ಮಾರನೇ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕು. ಪ್ರತಿದಿನ ಈ ರೀತಿ ಮಾಡುವುದರಿಂದ ದೇಹದಲ್ಲಿನ ಅಧಿಕ ಕೊಬ್ಬನ್ನು ಕರಗಿಸಬಹುದು. 1 ಚಮಚ ಚಿಯಾ ಅಥವಾ ಸಬ್ಜಾ ಬೀಜಗಳನ್ನು 1 ಗ್ಲಾಸ್ ನೀರಿನಲ್ಲಿ 30 ನಿಮಿಷ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಇದು ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 1 ಇಂಚು ಶುಂಠಿ 1 ಕಪ್ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತ್ ರುಬ್ಬಿ ನಂತರ 1 ಕಪ್ಪಿಗೆ ಅರ್ಧ ಲಿಂಬೆ ರಸ, ಹುರಿದ ಜೀರಿಗೆ ಪುಡಿ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಇದನ್ನು ಕುಡಿಯಬೇಕು. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಕುಡಿಯಿರಿ. 3 ನೆಲ್ಲಿಕಾಯಿ, ಅರ್ಧ ಇಂಚು ಶುಂಠಿ, 1 ಕಪ್ ನೀರು ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಶೋಧಿಸಿ ಅರ್ಧ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಕುಡಿಯಿರಿ. ಬೊಜ್ಜು ಕಡಿಮೆಯಾಗುತ್ತದೆ. ಬೂದು ಕುಂಬಳಕಾಯಿಯ ಜ್ಯೂಸನ್ನು ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ. ಬೊಜ್ಜು ಮೈ ಕರಗಿಸಲು ಹೆಚ್ಚು ವ್ಯಾಯಾಮ ಮಾಡಿ ಕಡಿಮೆ ಆಹಾರ ಸೇವಿಸಬೇಕು. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.